ನನ್ನ ಕಾಲಿಗೆ ಬಲೆಯನ್ನು ಹಾಸಿದ್ದಾರೆ, ನನ್ನ ಪ್ರಾಣವು ಕುಂದಿ ಹೋಯಿತು. ನನ್ನ ದಾರಿಯಲ್ಲಿ ಕುಣಿಯನ್ನು ಅಗೆದರು, ತಾವೇ ಅದರಲ್ಲಿ ಬಿದ್ದು ಹೋದರು. ಬುಧವಾರ 23 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 20ನೇ ಕೀರ್ತನೆಯ 1ನೇ ವಚನ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತಾನೇ ನಮಗೆ ಸಹಾಯಕನು, ನಮ್ಮ ಸಂರಕ್ಷಕನು ಮತ್ತು ನಮ್ಮನ್ನು ಉದ್ಧರಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ನಿತ್ಯ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ನಮ್ಮ ಉದ್ಧಾರಕ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ದೇವರು ಮಹೋನ್ನತನೆಂಬುದಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರೇ ನಮಗೆ ಸಹಾಯವಾಗಬೇಕೆಂಬುದಾಗಿ ಬೇಡಿಕೆ ಇಡುವಂತವನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ನಮಗೆ ಸಹಾಯ ದೇವರಿಂದಲೇ ಬರಬೇಕೆಂಬುದಾಗಿ ಕೇಳಿಕೊಳ್ಳುವುದಲ್ಲದೆ, ದೇವರು ನಮ್ಮನ್ನು ಎಲ್ಲ ರೀತಿಯಾದಂಥ ಭೀತಿಯಿಂದ ರಕ್ಷಿಸುವಂತವನಾಗಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾನೆ. ಹಿಬ್ರಿಯ ಭಾಷೆಯಲ್ಲಿ ಈ ಪದ ಮತ್ತೊಂದು ಅರ್ಥ ತಿಳಿಸುವಂಥದ್ದಾಗಿದೆ. ಏನಂದ್ರೆ, ರಕ್ಷಿಸುವಂಥದ್ದು ಮಾತ್ರವಲ್ಲ, ಉದ್ಧರಿಸುವಂಥದ್ದು ಅಥವಾ ಉನ್ನತ ಸ್ಥಾನದಲ್ಲಿ ದೇವರು ಇರಿಸುವಂಥದ್ದು, ನಿಲ್ಲಿಸುವಂಥದ್ದೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಇಕ್ಕಟ್ಟಿನ ಸಮಯದಲ್ಲಿ ನಾವು ನೋಡುವಾಗ ನಾವು ಸ್ವತಃ ನಮ್ಮ ಶಕ್ತಿಯಿಂದ ಹೊರಬರಲಾರೆವು ಮತ್ತು ನಮಗೆ ಯಾರೂ ಸಹ ಸಹಾಯ ಮಾಡಿ ಹೊರತರಲಾರರು. ಆದರೆ ದೇವರು ನಮಗೆ ಸಹಾಯ ಮಾಡುವಾಗ ಖಂಡಿತವಾಗಿಯೂ ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೊರಬರುತ್ತೇವೆ. ಅಷ್ಟು ಮಾತ್ರವಲ್ಲದೆ, ದೇವರು ನಮ್ಮನ್ನು ಎಲ್ಲ ರೀತಿಯಾದಂಥ ಅಪಾಯಗಳಿಂದ ಸಂರಕ್ಷಿಸುವಂಥವನಾಗಿದ್ದಾನೆ. ದೇವರು ಸಂರಕ್ಷಿಸುವುದು ಮಾತ್ರ ಅಲ್ಲ, ಉನ್ನತವಾದಂಥ ಸ್ಥಳದಲ್ಲಿ ನಮ್ಮನ್ನು ಇರಿಸುತ್ತಾನೆ. ಉನ್ನತ ಸ್ಥಳದಲ್ಲಿ ಇರಿಸುವುದು ಎಂಬುದಾಗಿ ಹೇಳುವಾಗ ಬೇರೆ ಯಾರಿಗೂ ಎಟಕಲಾರದಂಥ ಅಥವಾ ಯಾರೂ ನಮ್ಮ ಹತ್ರಕ್ಕೆ ಬಾರದಿರ್ತಕ್ಕಂಥ ಸ್ಥಿತಿಯಲ್ಲಿ ದೇವರು ನಿಲ್ಲಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಅನೇಕರು ವಿಧ ವಿಧವಾದಂಥ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ, ಭಯಂಕರ ಅಪಾಯ ನಮ್ಮ ಸುತ್ತಲೂ ಇರುವಾಗ ದೇವರು ನಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ಇಡುತ್ತಾನೆ. ಆಗ ನಾವು ಸಂಪೂರ್ಣವಾದಂಥ ರಕ್ಷಣೆಯಲ್ಲಿಯೂ ಯಾರೂ ನಮ್ಮ ಹತ್ರಕ್ಕೂ ಬಾರದಂಥ ಸ್ಥಿತಿಯಲ್ಲೂ ನಿಲ್ಲಿಸುತ್ತಾನೆ. ಇದಕ್ಕೋಸ್ಕರವಾಗಿ ದೇವರಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ಕಷ್ಟಗಳು, ಕಣ್ಣೀರು, ಹೋರಾಟ, ಸವಾಲುಗಳು ನಮ್ಮ ಖಂಡಿತವಾಗಿ ಇರುವುದೇ. ಆದರೆ ದೇವರು ನಮ್ಮ ರಕ್ಷಕನು, ನಮ್ಮ ಸಹಾಯಕನು, ನಮ್ಮನ್ನು ಉದ್ಧರಿಸುವವನಾಗುವಾಗ ಯಾವ ರೀತಿಯಲ್ಲೂ ಕೂಡ ನಮ್ಮನ್ನು ಕದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಲ್ಲಿ ಮೊರೆ ಹೊಕ್ಕಿ ದೇವರನ್ನು ಆಶ್ರಯಿಸಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂತ ನಿನ್ನ ಕೃಪೆಗೂ ನಿನ್ನ ಸಹಾಯಕ್ಕೂ ನಿನ್ನ ರಕ್ಷಣೆಗೂ ಮತ್ತು ನಮ್ಮನ್ನು ಉದ್ಧರಿಸುವುದಕ್ಕೂ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.